ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಬೆಳಗಾವಿ ಅಧಿವೇಶನ ನಡೀತಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಇನ್ನೂ ಒಂದು ಹಂತಕ್ಕೆ ಹೋಗಿದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನ, ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿದ್ದಂತಹ ವಿಪಕ್ಷ ಬಿಜೆಪಿ ಕಾಂಗ್ರೆಸ್ಗಿನ್ನ ಹೆಚ್ಚು ವೈಫಲ್ಯವನ್ನ ಕಂಡಿದೆ. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಅಟ್ಟರ್ ಫ್ಲಾಪ್ ಅಂತೀವಲ್ಲ, ಹಂಗೆ ಕೆಲಸವನ್ನ ಮಾಡ್ತಿದ್ದಾರೆ. ಅಶೋಕ್ ಕಾರ್ಯವೈಖರಿಗೆ BY ವಿಜಯೇಂದ್ರ ಆಸ್ ಎ ಪ್ರೆಸಿಡೆಂಟ್ ಅಸಮಾಧಾನ ವ್ಯಕ್ತಪಡಿಸ್ಬೇಕಾಗಿತ್ತು, ವಿರೋಧ ವ್ಯಕ್ತಪಡಿಸ್ಬೇಕಾಗಿತ್ತು. ಆದರೆ ಅವರು ಒಳಗೊಳಗೆ ಖುಷಿಯಾಗಿದ್ದಾರಂತೆ. ಈ ಥರದ ಮಾಹಿತಿ ಸಿಗ್ತಾ ಇದೆ. ಅಶೋಕ್ ವಿಫಲರಾದರೆ ವಿಜಯೇಂದ್ರ ಯಾಕೆ ಖುಷಿ ಆಗಬೇಕು? ಆ್ಯಕ್ಚುಲಿ ಕಾಂಗ್ರೆಸ್ನ ಕಿತ್ತಾಟವನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನೇ ಅಸ್ತ್ರವನ್ನಾಗಿ ಪರಿಣಮಿಸಿ ಸರ್ಕಾರವನ್ನು, ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕಿತ್ತಲ್ವಾ BJP? ಯಾಕೆ ಮಾಡಲಿಲ್ಲ? ಈ ಅಧಿವೇಶನದಲ್ಲಿ ಇನ್ನೂ ಒಂದು 4 ದಿನ ಹೆಚ್ಚಾಗಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ಬಗ್ಗೆ ಅಂತ BJP ಒತ್ತಡವನ್ನು ಇರಬೇಕಿತ್ತಲ್ವ ಸರ್ಕಾರದ ಮೇಲೆ. ಯಾಕೆ ಮಾಡಲಿಲ್ಲ? ಏನು BJP ಒಳಗಡೆ ಕಿತ್ತಾಟ? ಯಾಕೆ ಕಾಂಗ್ರೆಸ್ ಪಕ್ಷವನ್ನು, ಅದರಲ್ಲೂ ಕಾಂಗ್ರೆಸ್ ಕಿತ್ತಾಡ್ತಿರುವಂಥ ಸಂದರ್ಭದಲ್ಲಿ ಮಣಿಸ್ಲಿಕ್ಕೆ ಆಗ್ತಾ ಇಲ್ಲ? ಇದರ ಬಗ್ಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸಾಮಾನ್ಯವಾಗಿ ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಒಟ್ಟಾಗ್ತವೆ. ಒಟ್ಟಾಗಿ ಆಡಳಿತ ಪಕ್ಷವನ್ನು ಮಣಿಸಬೇಕು ಅಂತ ಪ್ರಯತ್ನ ಪಡ್ತವೆ. ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತವೆ. ಆದರೆ BJP, ಅದರಲ್ಲೂ ಮುಖ್ಯವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್, ಏನೋ ಕಾಟಾಚಾರಕ್ಕೆ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದು, ಕಾಟಾಚಾರಕ್ಕೆ ಆರೋಪ ಮಾಡೋದು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ವಿನಃ ಯಾವುದೇ ಒಂದು ವಿಷಯವನ್ನಾಗಲಿ, ಈಗ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯ ಸರ್ಕಾರ 2 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥ ವಿಷಯ, ಅಥವಾ ಮೆಕ್ಕೆಜೋಳ ಇರಲಿ, ಕಬ್ಬು ಇರಲಿ, ಬೇರೆ ಇನ್ಯಾವುದೇ ಬೆಳೆಗಳಿಗೆ ರಾಜ್ಯ ಸರ್ಕಾರ ಸರಿಯಾಗಿ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಿಲ್ಲ ಮತ್ತು ಅವುಗಳನ್ನು ಖರೀದಿಸ್ತಿಲ್ಲ ಅನ್ನುವಂತಹ ವಿಷಯ ಇರಲಿ, ಬೇರೆ ಅಭಿವೃದ್ಧಿ ಕೆಲಸಗಳು ಎಷ್ಟು ಫಾಸ್ಟಾಗಿ ಆಗಬೇಕಾಗಿತ್ತು ಅಷ್ಟು ವೇಗವಾಗಿ ಆಗ್ತಾ ಇಲ್ಲ. ಯಾಕೆ ಅಂದರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡ್ತಿಲ್ಲ, ಮತ್ತು ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣ ಇಲ್ಲ. ಈ ಥರದ ನಾನಾ ಆರೋಪಗಳಿದ್ದಾವೆ. ಇವು ಜ್ವಲಂತ ಸಮಸ್ಯೆಗಳು. ಆದರೆ ಇವನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡಬೇಕು ಅಂದರೆ ಅಫ್ಕೋರ್ಸ್ ಸರ್ಕಾರ ಇಂಥ ಚರ್ಚೆಗಳಿಂದ ವಿಮುಖ ಆಗಕ್ಕೆ ನೋಡ್ತಾನೇ ಇರುತ್ತೆ. ವಿಪಕ್ಷಗಳು ಅದನ್ನು ಒತ್ತಾಯ ಮಾಡಬೇಕು, ಚರ್ಚೆಗಳಾಗೋ ರೀತಿಯಲ್ಲಿ ನೋಡಬೇಕು. ಆದರೆ ನಾನು ಆಗಲೇ ಹೇಳ್ದಂಗೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರಿಗೆ ಇದ್ರ ಬಗ್ಗೆ ಮನಸ್ಸಿಲ್ಲ. ಹೋಗ್ಲಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೆ ಮನಸ್ಸಿಲ್ಲ ಅಂತಂದರೆ ಆ ಪಕ್ಷದ ವತಿಯಿಂದ ಒಂದು ಒತ್ತಡ ಕ್ರಿಯೇಟ್ ಆಗಬೇಕು. ನೀವು ಇಂಥ ವಿಷಯಗಳನ್ನು ಎತ್ಕೊಳ್ಬೇಕು, ಚರ್ಚೆ ಆಗೋ ರೀತಿಯಲ್ಲಿ ಮಾಡಲೇಬೇಕು, ಇಂಥ ನಿಯಮಗಳ ಪ್ರಕಾರ ಚರ್ಚೆ ಆಗೋ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು. ಮತ್ತು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ, ಕಲಾಪ ಸಲಹಾ ಸಮಿತಿ ಅಂತ. ಅಂದರೆ ಸರ್ಕಾರ ಮತ್ತು ವಿಪಕ್ಷಗಳು ಕೂತ್ಕೊಂಡು ಇಂತಿಂಥ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಅಂತೇಳಿ ಅಲ್ಲಿ ಡಿಸೈಡ್ ಮಾಡ್ತಾರೆ. ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಪಕ್ಷದ ಅಧ್ಯಕ್ಷರು ಇರಲ್ಲ, ಅಲ್ಲಿರೋದು ವಿಪಕ್ಷ ನಾಯಕರು, ಫ್ಲೋರ್ ಲೀಡರ್ಸ್ಗಳು ಮಾತ್ರ. ಆದರೆ ಪಕ್ಷಗಳಿಂದ ಆಯಾ ಪಕ್ಷದ ನಾಯಕರಿಗೆ, ಫ್ಲೋರ್ ಲೀಡರ್ಸ್ಗಳಿಗೆ ಸಂದೇಶಗಳು ಹೋಗ್ತವೆ, ಸೂಚನೆಗಳು ಹೋಗ್ತವೆ. ಇಂತಿಂಥ ವಿಷಯಗಳನ್ನು ಚರ್ಚೆ ಮಾಡಬೇಕು, ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು, ಮಾತುಕತೆಯನ್ನು ನಡೆಸಿ ಅದು ಅಸೆಂಬ್ಲಿಗೆ ಬರೋ ರೀತಿಯಲ್ಲಿ ಆಗಬೇಕು ಅಂತ. ಆದರೆ ಈ ಕೋಆರ್ಡಿನೇಷನ್ ಆರ್ ಅಶೋಕ್ ಮತ್ತು ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ನಡುವೆ ಇಲ್ಲ. ಸಮನ್ವಯದ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾವುದೇ ಒಂದೇ ಒಂದು ವಿಷಯಕ್ಕೂ ಕೂಡ ವಿಜಯೇಂದ್ರ ಮತ್ತು ಅಶೋಕ್ ಮಾತುಕತೆಯನ್ನು ನಡೆಸಿಲ್ಲ. ಈ ವಿಷಯಗಳ ಚರ್ಚೆ ಮಾಡೋಣ. ಫಾರ್ ಎಕ್ಸಾಂಪಲ್, ಮೆಕ್ಕೆಜೋಳ ಖರೀದಿ ಕೇಂದ್ರಗಳ ಸ್ಥಾಪನೆ ಮಾಡುವ ವಿಷಯ, ಇದ್ರ ಬಗ್ಗೆ BJP ಹಿಂದೆ ಹೋರಾಟ ಮಾಡಿತ್ತು. ಈಗ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಆ ಕ್ರೆಡಿಟನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಮಾಡೋಣ ಅಂತೇಳಿ ಪಕ್ಷದ ವತಿಯಿಂದನೂ ಚರ್ಚೆ ಮಾಡಬೇಕಾಗಿತ್ತು, ವಿಪಕ್ಷ ನಾಯಕರು ಕೇಳಬೇಕಾಗಿತ್ತು. ಆದರೆ ಇಬ್ಬರು ಕೂಡ ಆ ಕೆಲಸ ಮಾಡಿಲ್ಲ ಅಂತೇಳಿ ಗೊತ್ತಾಗ್ತಿದೆ. ನೋಡಿ,
ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಪಕ್ಷಗಳು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಚರ್ಚೆ ಮಾಡ್ತವೆ. ಅದೊಂದು ಒಂಥರ ರುಟೀನ್ ಪ್ರೋಸೆಸ್, ಅದು ಆಗೋದು ಬೇರೆ. ಅದ್ರ ಹೊರತಾಗಿ ಹೇಗೆ ನಾವು ಕಾರ್ಯತಂತ್ರ ರೂಪಿಸ್ಬೇಕು ಅಂತ ಪ್ರತ್ಯೇಕವಾಗಿ ಮುಂಚೂಣಿ ನಾಯಕರು ಮಾತನಾಡ್ತಾರೆ, ಸಭೆ ಮಾಡ್ತಾರೆ. ಆದರೆ ಈ ಥರದ ಒಂದು ಕೆಲಸಗಳು ಅಥವಾ ಸಮನ್ವಯ ಸಾಧಿಸಿ ರಾಜ್ಯ ಸರ್ಕಾರವನ್ನು ನಿಯಂತ್ರಿಸುವಂಥ ಕೆಲಸ ಬಿ ಜೆ ಪಿಯಿಂದ ಆಗ್ತಿಲ್ಲ. ಬರೇ ಬಿ ಜೆ ಪಿಯಿಂದ ಅಷ್ಟೇ ಅಲ್ಲ, ಬಿ ಜೆ ಪಿಯ ಮಿತ್ರ ಪಕ್ಷವಾಗಿರುವಂಥ JDS ಜೊತೆಗೂ ಕೂಡ ಆಗ್ತಿಲ್ಲ. ಬಿ ಜೆ ಪಿ JDS ಜೊತೆಯಾಗಿ ಜಂಟಿ ಹೋರಾಟ ಮಾಡುವಂತಹ ಬೆಳವಣಿಗೆಗಳು ಕೂಡ ನಡೀತಿಲ್ಲ. ಯಾಕೆ ಅಂದರೆ ವಿಜಯೇಂದ್ರ JDS ಅನ್ನು ವಿಶ್ವಾಸಕ್ಕೆ ತೆಗೆದುಕೊತಿಲ್ಲ ಅನ್ನುವಂಥ ಮಾಹಿತಿಗಳು ಇದ್ದಾವೆ. ಮತ್ತು ಅಶೋಕ್ ಅವರು ನಾನೇನು ಇಷ್ಟೊತ್ತು ಹೇಳಿದ್ನಲ್ಲ, ಏನು ಕೆಲಸ ಮಾಡ್ತಿಲ್ಲ ಅಂತ, ಅದ್ರ ಬಗ್ಗೆ ಭಾಳ ಆಶ್ಚರ್ಯಕರ ಆಗುತ್ತೆ ಈ ಸುದ್ದಿಯನ್ನು ಕೇಳಿದ್ರೆ. ಏನಪ್ಪ ಅಂತಂದರೆ ವಿಜಯೇಂದ್ರ ಖುಷಿಯಾಗಿದ್ದಾರಂತೆ. ಯಾಕೆಂದರೆ ಅವರು ಫೇಲ್ ಆಗಿದ್ದಾರೆ ಎನ್ನುವಂಥ ಸಂದೇಶ ಹೈಕಮಾಂಡ್ಗೆ ಹೋಗಲಿ. ಅಶೋಕ್ ಈಗ ರಾಜ್ಯ BJP ಅಧ್ಯಕ್ಷ ಗಾದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಪರವಾಗಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರ ಪರವಾಗಿದ್ದಾರೆ, ನಮ್ಮ ಪರವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಜಯೇಂದ್ರ ಅಶೋಕ್ ಅವರ ವೈಫಲ್ಯವನ್ನು ಬಯಸ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಅಶೋಕ್ ಹೀಗೆ ವಿಫಲ ಆದರೂ ಕೂಡ ವಿಷಯಗಳನ್ನು ಚರ್ಚೆ ಮಾಡದೇ ಇದ್ರು, ಅದರಲ್ಲೂ BJPಯೇ ಚರ್ಚೆ ಮಾಡಿದಂತಹ ವಿಷಯದಲ್ಲೂ ಕೂಡ ಪಾಲ್ಗೊಳ್ಳದೇ ಇದ್ರು, ವಿಜಯೇಂದ್ರ ತಲೆಕೆಡಿಸ್ಕೊಳ್ತಾ ಇಲ್ಲ, ಖುಷಿಯಾಗಿದ್ದಾರೆ, ಅಶೋಕ್ ಫೇಲ್ ಆಗಲಿ ಅಂತ ಬಯಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಅಶೋಕ್ ಮತ್ತು ವಿಜಯೇಂದ್ರ, ಅದೇ ರೀತಿ BJP ಮತ್ತು JDS ಇವುಗಳ ನಡುವೆ ಕೋಆರ್ಡಿನೇಷನ್ ಇಲ್ದಿರೋದ್ರಿಂದ ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದಲ್ಲಿ ಕುರ್ಚಿ ಕಿತ್ತಾಟ ನಡೆಸ್ತಿದ್ರು ಕೂಡ ವಿಪಕ್ಷಗಳಿಗೆ ಎದುರಬೇಕಾದ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಭಾಳ ಕಾನ್ಫಿಡೆಂಟ್ ಆಗಿ ಇದ್ದಾರೆ. ಸೊ ಇದು ಹಂಗೆ ನೋಡಿದ್ರೆ ಇದು ಕಾಂಗ್ರೆಸ್, BJP, JDS ಮೂರೂ ಪಕ್ಷದ ನಡೀತಿರುವಂತಹ ಬೆಳವಣಿಗೆ. ಬಟ್ ವಿಪಕ್ಷಗಳು ಆಡಳಿತ ಸರ್ಕಾರವನ್ನು ಅದು ವಿಫಲ ಆದಾಗ ಅದು ಕಿವಿ ಹಿಂಡಬೇಕು, ಜನಜಾಗೃತಿ ಮೂಡಿಸ್ಬೇಕು, ಜನರ ಬಳಿಗೆ ಆಡಳಿತ ಸರ್ಕಾರದ ವೈಫಲ್ಯವನ್ನು ಕೊಂಡೊಯ್ಯಬೇಕು. ಆ ಕೆಲಸವನ್ನು ಮಾಡದೆ ವಿಪಕ್ಷಗಳು ಫೇಲ್ ಆಗಿಬಿಟ್ರೆ ಆಬ್ವಿಯಸ್ಲಿ ಸರ್ಕಾರ ನಡೆಸುವಂಥ ಪಕ್ಷಗಳು ಮೈಮರಿತವೆ, ಜೊತೆಗೆ ಭ್ರಷ್ಟಾಚಾರವೂ ನಡೆಯುತ್ತೆ, ಕೆಲಸಗಳಾಗಲ್ಲ. ಅಂತಿಮವಾಗಿ ಆ ಪೆಟ್ಟು ಬೀಳೋದು ಜನರ ಮೇಲೆ. ಆ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ. ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕನ್ನಡ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು, ಯಾವ್ಯಾವ ಪಕ್ಷಗಳು ಹೇಗೆ ಕೆಲಸ ನಿರ್ವಹಿಸ್ತಿದ್ದಾವೆ ಅನ್ನೋದ್ರ ಬಗ್ಗೆ ಮತ್ತು ಯಾವ್ಯಾವ ನಾಯಕರು ಹೇಗೆ ನಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.